ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿಗೆ ಹೋಗಿದ್ರಲ್ರಿ, ಬಳ್ಳಾರಿಗೆ ಹೋಗಿ ನಾವು ಜೈಲಿಗೆ ಹಾಕ್ತೀವಿ ಹಂಗೆ ಮಾಡ್ತೀವಿ ಅಂತ ನಾವು ಇನ್ನೂವರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯ. ಏನೂ ಮಾಡಲಿ, ಯಾವುದೇ ಕ್ರಮ ತಗೊಳ್ಳಿಲ್ಲ. ಮುಂದದು ಏನು ಎನ್ಕ್ವೈರಿ ಏನಾಯ್ತು ಏನೋ ಅದ್ರದ್ದು ಏನೋ ಇನ್ನೂವರೆಗೆ ಬರ್ತೀವಿ. ಒಂದು ರೀತಿ ಒಂದು ಕೆಟ್ಟ ಗುಂಪು ಸೇರಿ ನೀವು ಹಾಳು ಮಾಡಕತ್ತಾರ. ಅದಕ್ಕೆ ಹೇಳಿದ್ರು ಇಲ್ಲ ಯಾವೆಲ್ಲ ನಮ್ಮ ಮತ್ತೆ ಸಿದ್ದರಾಮಯ್ಯ ಏನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿಕೊಳ್ಳಬೇಕು. ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತಗೊಂಡು ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರೋ ಭಯ, ಯಾವಾಗ ಏನಿದ್ರು ಮಾಡ್ಕೊಂಡು ಹೀಗಾಗಿ BJP ಮ್ಯಾಗ ಆರೋಪ ಮಾಡ್ತಿದ್ರು 40% ಅಂತ. ಅದು ಇನ್ನೂವರೆಗೆ 40% ಪ್ರೂವ್ ಮಾಡ್ಲಿಕ್ಕಾಗಲ್ಲ. ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ 2 ವರ್ಷ ನೀವೆಲ್ಲ ಕಡೆ ಬರೋದು ಬೇಸಿ ಮಾಡ್ತಾರೆ, 40% ಮುಖ್ಯಮಂತ್ರಿ ಬರ್ತಾರೆ. ಈಗ ನೀವು ಬಂದ್ರೆ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ? 40% ಮಾಡಿದ್ರೆ ಇಲ್ಲ. ಕರೋನಾದ ಹೇಳಿದ್ರಿ, ಇದೇ HK ಪಾಂಡ್ರೆ ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ. ಒಂದು ಸಣ್ಣ ಇಂಜೆಕ್ಷನ್ 1800 ಟೆಂಡರ್ನ ಕರೀತಾರೆ, ಮರುದಿವಸ ಕ್ಯಾನ್ಸಲ್ ಮಾಡಿ 4000 ರೂಪಾಯಿ ಕರೆದಂತ ಅವರೇ ವರದಿ ಕೊಡ್ತಾರೆ. ಅದರಲ್ಲಿ ತನಿಖೆ ಆಗಲಿಲ್ಲ. ಯಾವುದೇ ತನಿಖೆಗಳನ್ನು ಮಾಡ್ಕೊಳ್ಳಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡ ಯಶಸ್ಸಾಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ. ನೀವು ಬಂದಾಗ ನೀವು ಲೂಟಿ ಮಾಡಿರಿ, ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ. ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಅದ ಈ ಕಾಂಗ್ರೆಸ್ನ ನಾಯಕರು. ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ, MLAಗಳಿಲ್ಲ. MLA ಹೇಳ್ತಾನೋ ಯಾವನ ರಾಮನಗರದ MLA ಅದು ಯಾವುದೋ ದೇವರ ಹಾನಿ ಮಾಡಿ ಇನ್ನು 2 ತಿಂಗಳು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ನಾವು ಮುಸ್ಲಿಮ್ ಆಗಿ ನಮ್ಮ ದೇವ್ರ ಮ್ಯಾಗ ಹಾನಿ ಮಾಡ್ತಾನಮ್ಮ, ನಮ್ಮ ಅಲ್ಲಂದು ಬಲ್ಲಂದು ಮಾಲ್ಯ ಅದು ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲೀನ ಮಾಡ್ತಾನೆ ಅಂದ್ರೆ ಸಿದ್ದರಾಮಯ್ಯ ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್. ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕಂತೇಳಿ ಇವ್ರು ಇಬ್ಬರು ಜಗಳ ಆಡಕತ್ತಾರ. ಹೊರತು ಅಭಿವೃದ್ಧಿ ಅಂದ್ರೆ ಏನಿಲ್ಲ, ಬರೀ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆಯುತ್ತೆ ಹೇಳ್ತಾರೆ. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ತೆಗಿಲಿಕ್ಕೆ ಅವ್ರಿಗೆ ಮುಜುಗರ ಒಳಪಡಿಸ್ಲಿಕ್ಕೆ ಈ ರೀತಿ ತಾವೇ ಬರೆಯೋದು ಅವನು ಬಹಿರಂಗ ಪಡಿಸೋದು ಮಾಡ್ತಾ ಇದಾರೆ ಅಂತ 100% ಅವ್ರದ್ದೇ ಸಂಚ ನಡೆದ. ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವರನ್ನ ಒಂದು ರೀತಿ ಅಪಮಾನ ಮಾಡೋದು, ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ಅಂತ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ BJP ವಿಜೇಂದ್ರ ಆರಾಮದಾರ ಯಾಕೆ ತೆಲಿಕೆ ಏನಾರೆ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪಕ್ಷ ತೆಗಿಲೇನಪ್ಪ, ಯಾಕೋ ವಿಜೇಂದ್ರ ಭಾಳ ಹಾರಾಡ್ಲಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸೈ ಮಾಡಿ ತೆಗಿತೀನಪ್ಪ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ಮೊನ್ನೆ ಅಮಿತ್ ಶಾ ಬಂದು ಭಾಳ ಬೈದ, ನೀನು ಅಯೋಗ್ಯದಿ, ನೀನು ಅಲಾಕ್ಯದಿ. ಪಾಪ ಅವ್ರ ಅಪ್ಪ ಆಟ ಹೇಳಕತ್ತಾನೆ ಆ BJP ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾನು ಜೀವನ ತಿರುಗಲ್ಲ. ಈಗ ಹೊಸ ನಾಟಕ ಕಂಪನಿ ಸಾಲ ಇವ್ರು ಸಾಯಿದ್ರ ಸಲ BJP ಸಾಯಿ ಹೊಡಿಬಾರ್ದು. ಇವ್ರು ಏನಾರು ಕುಟುಂಬದ ಏನು ಜಗಳಿತ್ತು ನಮಗೂ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಇದು ಮಾಡ್ತಾರೆ. ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ, ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ. ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತಾವ ರೀ. ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡೋದು ವಿರೋಧ ಪಕ್ಷ ಏನು ಮಾಡಾಕತ್ತದ. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡೋದು, ಒಂದು 10 ಮಂದಿ ಕೂಡಿ ಒಂದು DC ಒಂದು ಮನವಿ ಕೊಡೋದು, ಮನೆಯಾಗ ಬಂದು ಊಟ ಮಾಡಿ ಮಕ್ಕಳು ಇಷ್ಟೇ ಹೇಳೋದು. ಮತ್ತೇನೂ ಇಲ್ಲ. BJP ಒಳಗೆ ಏನು ಹೇಳೋದು, ವಿರೋಧ ಪಕ್ಷ ಸಾಕೋದು. ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನು ಅವಾಜ್. ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ವಿಜೇಂದ್ರರನ್ನ ವರೆಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ನಾವು ಆತ್ಮಹತ್ಯೆನೇ ಮಾಡ್ಕೊಳಕ್ಕೆ ತಯಾರಾಗಿ ನಾನು ಮಾಡಕ್ಕೆ ನಾವಿಲ್ಲಪ್ಪ. ನಾವು ವಿಜೇಂದ್ರ ಕೈ ಕೊಟ್ಟು BJP ಮುಗಿಸೋರು ಇದ್ರಿಂದ ನಾವೇನು ಮಾಡಕ್ಕೆ. ಒಮ್ಮೆ ಏನಾಗ್ತದೆ, ಇವ್ರು ಹೇಗೆ ಕೊಟ್ಟು ಮುಗಿಸ್ಬೇಕಾಗ್ತದೆ ಅದು ನಿರ್ಣಯ ಮಾಡ್ತಾರೆ. ಏನು ಹೈಕಮಾಂಡ್ ಗೊತ್ತಿಲ್ಲ ವಿಜೇಂದ್ರ ಅವ್ರಪ್ಪ ಯಾವ ಸಭೆಗೆ ಎಷ್ಟು ಜನ ಸೇರ್ಲಕತ್ತಾರ, ಓಡಾಟ ಹೆಂಗೆ ಮಾಡಾಕ್ತದೆ. ಮೊನ್ನೆ 300 ಜನ ಇಲ್ಲ ಬೆಂಗಳೂರಿನಾಗ. ಅದು 3-4 ಸಾಲ ಮ್ಯಾಗ ಯಾವುದೋ ನಮ್ಮ ಕ್ರಿಕೆಟದಾಯ್ತಲ್ಲ ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬಚ್ಚಿ ಹೋಗುವವ್ರು 11 ಮಂದಿ ಕುಟುಂಬದವ್ರು. ಅವಾಗ ಇವರು ಹೋರಾಟ ಮಾಡ್ತಾರೆ. ಅದು ಸುಮ್ಮನೆ ಸಾಂಕೇತಿಕ ಅಂದರೆ ಸರ್ಕಾರಕ್ಕೆ ಏನೂ ಅವ್ರದ್ದು BJP ಭಯನೇ ಇಲ್ಲ. ಅವ್ರು ತಮ್ಮದೇ ರಗಡೆ ಆಗೈತೆ.
ಇವ್ರನ್ನೇ ನೋಡ್ತಾರೆ. ಈ ಪರಿಸ್ಥಿತಿ ಕರ್ನಾಟಕವಿದೆ. ಅದೇ ಹೇಳಿಲ್ಲ, CM ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಜನರ ವಿಶ್ವಾಸ ತಗೊಂಡಾರೆ. ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡ್ಬೋದು. ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕತ್ತದ. ಇವತ್ತು ನೀರಾವರಿ ಯೋಜನೆಗಳು ಯಾವ ಇಂಪ್ಲಿಮೆಂಟ್ ಆಗಲಿ, ₹1 ಕೊಡಲಿ ಈ ಬಜೆಟ್ನಾಗ. ಈಗ ಕೃಷ್ಣಾ ನದಿ ನೀರು ಉಳಿದ್ರೇ ಎಲ್ಲ ಉತ್ತರ ಕರ್ನಾಟಕ ಉದ್ದಾರ ಆಗುತ್ತೆ. ಇನ್ನು ಇಲ್ಲಿ ಎಲ್ಲ ಬರೀ ಒಳ್ಳೆ ಮೇಲೆ ಭಾಷಣ ಗ್ಯಾರಂಟಿ, 2,000 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಈ ಬಸ್ ಪಾಸ್, ಇದು ಬಿಟ್ಟರೆ ಏನೈತೆ? ಅಲ್ಲ ಅದನ್ನಾರ ಕೊಟ್ಟಿದ್ದಾರೆ, ಅದು ಕೊಡ್ತಾ ಇದ್ದಾರೆ. ಇನ್ನೂ ಎಲ್ಲಿ ಸರಿ, ಅದು ರೊಕ್ಕ ಬೇಕಲ್ರಿ. 65,000 ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ. ಅವ್ರು ಅದಕ್ಕೆ 1,13,000 ಕೋಟಿ ರೂಪಾಯಿ ಸಾಲ ತೆಗಿಲಾಕತ್ತಾರೆ. ಹೋದ್ ಮೊನ್ನೆ ಬಜೆಟ್ನಾಗ ಅನುಮತಿ ತೊಗೊಂಡಾರ 1,16,000 ಕೋಟಿ. ಹಾಗಾಗಿ ಕರ್ನಾಟಕದ ಭಾಳ ಚಿಂತಾಜನಕ ಐತಿ. ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ, ಅಡ್ಜಸ್ಟ್ ಇಲ್ಲಾರ್ದಂದ್ರೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದೆ. ಯಾಕಂದ್ರೆ ಪಾರ್ಟಿ ಅಯೋಧ್ಯೆ ರಾಮ ಮಂದಿರ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡ್ತೀವಿ. ಹಾಲು ಸಕ್ಕರೆ ಇತ್ತು, ಹಾಲು ಉಪ್ಪು ಇತ್ತು, ಬರೀ ಸ್ಟೇಜ್ ಮೇಲೆ ಮಾತಾಡ್ತಾರೆ. ಏನು ಈಗ ಇವ್ರ ಕುಮಾರಸ್ವಾಮಿ ಹ್ಯಾಂಗ ಮುಗಿಸ್ಬೇಕಂತ ಒಳಗೆ ಪ್ಲ್ಯಾನ್. ಯಾರು ಸರ್? ಅದೇ ಇದೆ ಅಪ್ಪ ಮಕ್ಕಳು, ಆ ಅಪ್ಪ ಮಕ್ಕಳು ಮುಗಿಸ್ಬೇಕು. ಈ ಅಪ್ಪ ಮಕ್ಕಳು ಇದೇ ಐತಿ, ಅಪ್ಪ ಮಕ್ಕಳಿಗೆ ಸರ್. ಈಗ ಪ್ರಹ್ಲಾದ್ ಒಂದು ನೇತೃತ್ವದೊಳಗೆ ಒಂದು ಸಭೆ ಕೂಡ ಆಯಿತು. ಯಾರು ನಿಮ್ಮ ಜೊತೆ ಗುರುತಿಸ್ಕೊಂಡಿದ್ರು, ಒಂದು ವಿಶೇಷ ಯಾರು ಅತೃಪ್ತಿ ಇದ್ರು ಈ ರೀತಿ ವಿಜಯದನ್ನು ತೆಗಿಬೇಕು ಅಂತ. ಸಭೆ ಆದ ನಂತರ ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿ ಏನಾಯ್ತು ಸಭೆಯಲ್ಲಿ, ಏನೇನಾಗಿ ಡಿಸ್ಕಸ್ ಆಯಿತು? ಯಾರ ಸಂಪರ್ಕ ನಾವು ಒಂಟಿಯಾಗಿ ಒಬ್ಬರಿಕೆಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ. ಒಂದಿಲ್ಲ ಒಂದು ದಿವಸ ಏಕಾಂಗಿಯಾಗಿನೇ ನನ್ನ ಶಕ್ತಿ ಹೆಚ್ಚಾಗ್ತದೆ. ಕರ್ನಾಟಕ ಮುಖ್ಯಮಂತ್ರಿ ಅಂದ್ರೆ ಮೊನ್ನೆ ಸಭೆ ನಡೆದಿತ್ತಲ್ಲ ಸರ್, ಸಭೆಯಲ್ಲಿ ನಡೆದಾಗ ಹಂಗಾಗ್ತೀನಿ ಆಗ್ತೀನಿ. ಹೊಸ ಪಕ್ಷದಿಂದ ಆಗ್ಬೋದು, ಬಿಜೆಪಿ ಬೆಂಬಲ ತಗೊಂಡು ಆಗ್ತೀವಿ. ನನಗೆ ಬೆಂಬಲ ಕೂಡ ಅನಿವಾರ್ಯ ಬಂದು ಕೊಡ್ತಾರೆ. ಪ್ರಾದೇಶಿಕ ಪಕ್ಷ ಕಟ್ಟೋದು ಈ ನಿತೀಶ್ ಕುಮಾರ್ ಕೊಟ್ಟಿಲ್ಲ, ಬಿಜೆಪಿ ಅವರು 80 ಇರ್ತಾರೆ, ನಿತೀಶ್ ಕುಮಾರ್ 30 ಇರ್ತಾರೆ. ಅವ್ನು ಬರಲ್ಲ, ಹಂಗೆ ಹತ್ತಾವಕ್ಕೆ ಕೊಡೋ ಪರಿಸ್ಥಿತಿ. ಪ್ರಾದೇಶಿಕ ಪಕ್ಷ ಕಟ್ಟೋದು ವಿಜಯೇಂದ್ರ ಮುಂದುವರ್ಸಿದ್ರೆ ಗಂಭೀರವಾಗಿ ಚರ್ಚೆ ಪ್ರಾರಂಭ ಮಾಡ್ತಾರೆ. ವಿಜಯೇಂದ್ರ ಈ ಕುಟುಂಬನೇ ಮುಂದುವರ್ಸ್ತಾನಂದ್ರೆ ಬಿಜೆಪಿ ಒಳಗೆ ಮತ್ತೆ ಅವ್ನು ಹುಡುಗನ ತಂದು ಕೊಡ್ಸಿದ್ರೆ ಮತ್ತೆ ನಾಳೆ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ನಾವು DK ಶಿವಕುಮಾರ್ ಏನು ಮಾಡ್ಯಾರಲ್ಲ, ಅವರು 2 ವರ್ಷನಾಗ ಮಾಡಿದ್ದು 6 ತಿಂಗಳ ಮಾಡಿ. ಪ್ರಾದೇಶಿಕ ಪಕ್ಷ ಜಾತ್ಯತೀತವಾಗಿರುತ್ತೋ ಅಥವಾ ಹಿಂದೂ ಪರವಾಗಿ ಜಾತ್ಯಾತೀತ ಅನ್ನೋಂಥದ್ದು ಅದಕ್ಕೆ ಸುಳ್ಳು. ಅದು ಎಲ್ಲ ಜಾತ್ಯಾತೀತ ಅನ್ನೋಂಥದ್ದೆಲ್ಲ ನಾಲಾಯಕರು ಒಂದು ಉದ್ಯೋಗ ಮಾಡ್ಕೊಂಡ್ರೆ ಜಾತ್ಯಾತೀತ ಏನು ಜಾತ್ಯಾತೀತ. ಮಾನ್ಯ ಮುಸ್ಲಿಮರಿಗೆ 15% ರಿಸರ್ವೇಷನ್ ಇದು ಹೆಚ್ಚು ಮಾಡ್ತಾರೆ. ಅರೆ ಬರೀ ಮುಸ್ಲಿಮರೇ ಅದ ರೈಟ್ ದೇಶದ ಈ ರಾಜ್ಯದ. ಜಾತ್ಯತೀತ ಅಂದ್ರೆ ಹಿಂದೂಗಳಿಗೂ ಮಾಡಬೇಕು, ಬಡವ್ರಿಗೆ ಮಾಡಿರಿ, ದಲಿತರಿಗೆ ಮಾಡಿರಿ, ಹಿಂದುಳಿದವ್ರಿಗೆ ಮಾಡಿರಿ, ಅವ್ರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ರಿ. ಒಯ್ದೋದು ಬರೀ ಅವರಿಗೆ ಕೊಡ್ಲಾಕತ್ತೀವಿ. ಅದನ್ನು ನಾವು ಜಾತ್ಯತೀತ ಅನ್ನೋದು. ಹಿಂದೂ ಆಧಾರಿತ ರಾಜಕೀಯ ಒಂದು ವ್ಯವಸ್ಥೆ ಅಂತ ಕರ್ನಾಟಕದಲ್ಲಿ ತರಬೇಕು. ಬಿಜೆಪಿ ಪರ್ಯಾಯವಾಗಿನೇ ಹಿಂದೂ ಏನು ಯಾರು ಪರವಾಗಿ ಇಲ್ಲ, ಯಾರು ಪರ್ಯಾಯವಿಲ್ಲ, ಇಲ್ಲ ಹೊಸದೇ ಬೇಕಾಗಿತ್ತು. ಬಿಜೆಪಿಗೆ ನೋಡ್ರಿ ಇವತ್ತು ದೇಶನಾಗ ಒಳ್ಳೆ ನಾಯಕತ್ವ ಐತಿ. ನರೇಂದ್ರ ಮೋದಿ ಅವರಾಗ, ಅಮಿತ್ ಶಾ ಅವರು, ನಮ್ಮ ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಒಳ್ಳೆಯದು. ಕರ್ನಾಟಕದಾಗ ಏನೈತೆ ಹೇಳ್ರಿ, ಯಾರು ಪ್ಲೇಸ್ ತೊಗೊಂಡು ಹೋಗೋರಿದ್ದೀರಪ್ಪ ಕರ್ನಾಟಕ. ನಾಳೆ ನೀವು ಚುನಾವಣೆಗೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಕೇಳಿದ್ರೆ ವಿಜೇಂದ್ರ ಮಾಡ್ತೀರಾ? ಅವ್ರ ಅಪ್ಪಿದ್ದಾಗೆ ಎಷ್ಟು ಲೂಟಿ ಮಾಡ್ಯಾನ, ನೀವು ಅವನು ಮಾಡಿಬಿಟ್ರು ಅಂದ್ರೆ ಕಳಾಸೆ ಮಾಡ್ತಾರೆ. ಅಲ್ಲ ನಿಮ್ಮ ಪ್ರಕಾರ ಹೇಳಿದ್ರೆ ಯಾರು ಅಂತ ಸರಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಕಾಣಿಸ್ತಾರೆ ನಿಂತಂದ್ರೆ? ನಮ್ಮ ಆ ಪಾರ್ಟಿಯವ್ರಿಗೆ ಕೊಡ್ತಾರೆ. ನಮ್ಗೆ ಎಲ್ಲರೂ ವಿಜೇಂದ್ರ ಟೀಮ್ ಬಿಟ್ರೆ ಎಲ್ಲರೂ ನಾವು ಯಾವ ನೀವೇನಂತಿರಲ್ಲ ಅದೇನು ಇನ್ನೊಂದು ತಟಸ್ಥರು ನಮ್ಮ ಜೋಡಿ ಅವರ ನಿಷ್ಠಾವಂತರು ನಮ್ಮ ನಾಯಕತ್ವ ನಾವು ನಿಷ್ಠಾವಂತರು ಹಾಗೆ ಬಿಜೆಪಿ. ಈಗಾದ್ರೂ ನಾವು ಬಿಜೆಪಿ ಪರ ಗಟ್ಟಿ ಮಾತಾಡ್ತೀವಿ. ನನಗೆ ಒಬ್ರು ಹೇಳಿದ್ರು, ಒಬ್ಬರು ಕೇಂದ್ರ ಮಂತ್ರಿ ಹೇಳ್ಯಾರ, ಒಬ್ರು ಮಂತ್ರಿ ಏನು ಹೇಳ್ಯಾರ, ನಾವು ಕರ್ನಾಟಕದಲ್ಲಿ ಬಿಜೆಪಿನ ಇವತ್ತಾದ್ರೂ ಸಮರ್ಥರು ಹೆಚ್ಚು ಮಾಡ್ಕೊಂಡು ಎತ್ತಾದ್ರು ನಾವು ಸಹಿತ ಅಟ್ಟ ಮಾಡ್ಕೊಂಡಿದ್ದೀವಿ. ಯಾವುದೇ ಪ್ರಕರಣ ಬಂದಾಗ ನರೇಂದ್ರ ಮೋದಿ ಅವ್ರ ಪರ ಗಟ್ಟಿ ಧ್ವನಿ ಅಂದ್ರೆ ಎತ್ತ ಬಿಜೆಪಿ ಧ್ವನಿ ಅವರೇ ಅದಾರ.
ನಾವು ಮಂತ್ರಿ ಇದ್ರು ಏನು ಮಾಡಲಾಗೆ ಅವರೇ ಒಪ್ಪಿದ್ರು. ಅಲ್ಲ, ಈಗ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿಗೆ ಯತ್ನಾಳವರು ಅನಿವಾರ್ಯ, ಯತ್ನಾಳವರು ಕೂಡ ಬಿಜೆಪಿ ಅನಿವಾರ್ಯ ಅಂತ. ಇದರಲ್ಲಿ ಯಾವ ಸತ್ಯ? ಮತ್ತೇನ್ ಮಾಡುದು, ಆ ವಿಜೇಂದ್ರನೇ ಮುಂದುವರ್ಸೋದು, ನಾವು ಅಲ್ಲೇ ಮಾಡುವುದು. ಇದು ಸತ್ಯನಾ ಸರ್? ಸತ್ಯನಾಗಿದೆ ಅವರು, ನೀವು ಅವ್ರ ಮೇಲೆ ಅವಲಂಬಿತ ಆಗಿದ್ದು, ಅವರು ನಿಮ್ಮ ಮೇಲೆ ಬಿಜೆಪಿ ಮ್ಯಾಗ ನಾವು ಅವಲಂಬಿತ ಇದೀವಿ, ನಮ್ಮ ಮ್ಯಾಗ ಅದು ಅವಲಂಬಿತ, ಇದು ಸತ್ಯ. ಆದ್ರೆ ವಿಜೇಂದ್ರ ಇದ್ರೆ ನಾವು ಕೊಡ್ತೀವಿ. ಎಸ್ ಸರ್, ಒಂದು ನಿರಾಣಿ ಅವರು ಮತ್ತೆ ನೋಡ್ರಿ, ಯಾರು ಆಗಲ್ಲ, ಏನ್ ಮಾಡುದು? ನಿಮ್ ತಂಡ ಅವ್ರಿಗೆ ಬೆಂಬಲ ನಿಲ್ಲುತ್ತ ಅಂತ ಅವರು ಈಗ ನಾ ಬಿಜೆಪಿ ಇಲ್ಲಲ್ರಿ, ನಾ ಯಾರಿಗೆ ಬೆಂಬಲ ಕೊಡ್ಲಕ್ ಆಗ್ತದೆ? ಈಗ ನಾ ಯಾರ್ದಾರ ಹೆಸರು ಹೇಳಿದ್ರೆ ತೋತಾರ, ಅವ್ನು ಕಟ್ ಆಗ್ತದೆ. ನಾಳೆ ನಿರಾಣಿ ಹೆಸರು ನಾ ಹೇಳಿದ ತಿಳ್ಕೊ, ನಿರಾಣಿ ಅಧ್ಯಕ್ಷ ಆಗ್ಲಾರ್ದಂಗ ಮಾಡ್ಬೇಕಾಗಿದ್ರೆ ನನ್ನ ಕಡೆಯಿಂದ ಹೇಳ್ಸರಿ, ಅದೇ ಕಟ್ ಆಗ್ತದೆ. ಸರ್, ನಿರಾಣಿ ಅವರು ತಮ್ಮ ಬಗ್ಗೆ ಟಾಪ್ ಕಾಮೆಂಟ್ ಆಗಿದ್ದಾರೆ, ಏನ್ ಮಾತಾಡ್ತಾರೆ? ಏನು ನೋಡ್ರಿ, ನಾ ಇನ್ನತರ ಮಾತಾಡಿಲ್ಲ, ಅವ್ರ ಲಗ್ನ ಹೋಗಿಲ್ಲ, ಯಾವುದೇ ಸಂಪರ್ಕನ ಇತ್ತು. ಯಡಿಯೂರಪ್ಪನ ಮೊಮ್ಮಗನ ಲಗ್ನಕ್ಕೂ ಹೋಗಿಲ್ಲ. ನಾವೊಮ್ಮೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗುದು, ಸತ್ರ ಹೋಗುದಿಲ್ಲ, ಊಟದ್ರು ಹೋಗುದಿಲ್ಲ. ನನ್ನ ಸಿದ್ಧಾಂತನೇ ಹಿಂಗೆ. ಅಲ್ಲಿ ಹೋಗಿ ಏನ್ ಮಾಡೋದಿರಿ? ಯಡಿಯೂರಪ್ಪನ ಮೊಮ್ಮಗನ ಲಗ್ನ ನೋಡೋದಿಲ್ಲ, ಡಿ ಕೆ ಶಿವಕುಮಾರ್ ಕೆಟ್ಟಿ ಬಿಡ್ಕೊತಿದ್ರು. ಯಾರು? ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ನೋಡ್ರಿ, ಅವ್ ಫೋಟೋ ಸ್ವಲ್ಪ ವಿಡಿಯೋ ನೋಡ್ರಿ, ಎಷ್ಟು ಖುಷಿ ಆಗ್ತದೆ. ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ಅಷ್ಟು ನಮ್ಮ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಕೊಲೆ ಆಗ್ಬೇಕಲ್ಲ. ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟ ಬಿಜೆಪಿ ಕಾರ್ಯಕರ್ತರ ಪರಿಣಾಮ. ಇದನ್ನ ಕೇಳ್ತೀನಿ ನಾನು, ಇವ್ರು ಹೇಳೋದು ಇಷ್ಟೇ, ಈ ಯಡಿಯೂರಪ್ಪ ಕುಟುಂಬ ನೀವು ಬಿಜೆಪಿ ತೆಗೆದಿದ್ರೆ ಪಕ್ಷದ ರಾಜಕೀಯ ತೋರಿಸ್ತೀವಿ, ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ. ಒಂದು ನಾವು ಹೊಸ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತ ನೋಡ್ರಿ, ನಾವು ಒಂದು ಮಾತು ಹೇಳಿದೆ, ಕರ್ನಾಟಕದ ಬಹಳ ಮಂದಿ ಸೀನಿಯರ್ ಲೀಡರ್ ಬೇರೆ ಬೇರೆ ಬಿಜೆಪಿನ ಬೇಡ, ಕಾಂಗ್ರೆಸ್ ಬೇಡ, ಹೊಸ ಒಂದು ಮಾಡಲು ಅದು ಅಷ್ಟು ದುಡುಕಿನ ನಿರ್ಣಯ ಅಂತ ಹೋಗೋದಿಲ್ಲ. ನಮ್ಗೇನು ಪ್ರೀತಿ ಬಿಜೆಪಿ ಮ್ಯಾಗೆ ಐತಿ, ಬಿಜೆಪಿಗಿಂತ ದೊಡ್ಡವರಾಗಿವಿ. ಬಿಜೆಪಿ ಉಳಿಲಕ್ಕ ನಾವು, ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಅವರಂತಾರೆ ಪ್ರಧಾನಿ ಆಗಬೇಕು, ಈಗ ನಮ್ಮ ಯೋಗಿ ಆದಿತ್ಯನಾಥ್ ಆಗಬೇಕು, ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತ. ಅದಕ್ಕೆ ನಾವು ಬಿಜೆಪಿಯ ಕೇಂದ್ರಕ್ಕೆ ಬೆಂಬಲ ಇದೆ. ವಿಜೇಂದ್ರ ಇರುವವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗ್ಬೇಕು. ಅವ್ರು ನಿಮ್ಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರು ಕೊಬ್ಬಡಿ ಅವರು, ಬಿಜೆಪಿಯಿಂದ ಪರೋಕ್ಷವಾಗಿ ನಿಮ್ಗೆ ಅನ್ಯಾಯ ಆಯ್ತು. ಅವ್ರು ನಮ್ಮ ಬಗ್ಗೆ ನಮ್ಮ ರಾಜಕಾರಣ ಹಿಂದುತ್ವ ಮೇಲೆ ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವೊಂದು ಸೀನಿಯರ್ ಕಾಂಗ್ರೆಸ್ನಲ್ಲಿದ್ದು, ರವಿಕಾಂತ್ ಬೇಕಾದ್ರೆ ಹೊಸ ಪಕ್ಷ ಕೊಡ್ತೀವಿ. ನಾ ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರು ನೀವು ಬರೀ, ನೀವು ನಾಳೆ ಬಂದು ಜಾತ್ಯಾತೀತ ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕೊಂಬಾಕೋಗಿದ್ದು ಸಾಕಿ ಹಿಂದೆ ಕುರ್ದೇರ ಕಡೆ ಆಗೈತಿ. ಸರ್, ಅಲ್ಲ, ಮತ್ತು ಪರ್ಯಾಯ ಪಕ್ಷ ಕಟ್ಟಿದವರು ಹೊಸ ಪಕ್ಷ ಕಡೆ ಯಡಿಯೂರಪ್ಪ ಅವರು ಕೂಡ ಕುಗ್ಗ ಕಟ್ಟಿದ್ರು ಬಿಜೆಪಿನ, ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಈಗ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ದೇವೇಗೌಡರು ಸಕ್ಸಸ್ ಆಗಿದ್ರೆ ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಯಡಿಯೂರಪ್ಪ ಪಬ್ಲಿಕ್ ಈ ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ತು ಹೇಳಕಂತೀರಿ. 8 ಸೀಟ್ ಬಂದ್ರಿ ಕರ್ನಾಟಕ ಜನತೆ. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇದ್ರೆ 10 ಬಂದಿದ್ದು. ನಾನೇನು 94 ಎಮ್ ಎಲ್ ಎ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ದೊಡ್ಡ. ಅಲ್ಲಿಂದ ದೇವೇಗೌಡರು 40, 54, 58 ತನಕ ಬಂದ್ರು. ಅಂದ್ರ ಏನೈತಿ, ಎಲ್ಲರನ್ನ ಹಂಗೆ ಹೋಲಿಸ್ಲಕ್ ಹೋಗ್ಬಾರ್ದು. ಜನ ನೇತೃತ್ವದವ ಹೆಂಗದಾನ, ಇವನು ನಾವು ನಮ್ಮ ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನ, ನಮ್ಮ ಒಳ್ಳೆ ಕೆಲಸ ಆಗ್ತಾವ, ಕರಪ್ಷನ್ ಕಡಿಮೆ ಆಗ್ತದೆ, ಭ್ರಷ್ಟಾಚಾರ ಕಡಿಮೆ ಆದ್ರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ. ಬರೀ ತಿನ್ನೋದೇ ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನು ಇವು ಕಟ್ಟದೆ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರು ಎಲ್ಲ. ಬಿಜೆಪಿಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರ ನಾವು ರೈತರ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಡ್ತೀವಿ. ಅಲ್ಲೇ ಪಕ್ಕ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಈಗ ಹೊಂಟ್ರ ಅಂದ್ರೆ ಇದು ಯಾರ್ದು ಅಂದ್ರೆ ಇದು ಯಡಿಯೂರಪ್ಪ ಅಂದ್ರೆ ಇದು ಯಾರ್ದು ರಾಘವೇಂದ್ರ, ಅದು ಮುಂದೆ ವಿಜಯೇಂದ್ರ ಇದೇ ಹೇಳ್ತಾರ. ಹೋಗಿ ನೋಡಿ ಬರ್ರಿ ಶಿವಮೊಗ್ಗದಾಗ.